ನಮಃ. ಹರಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನೇತಿಪ್ರದಾಯ ಜ್ಞಾನಪ್ರದಾಯ ವಿಭುಧಾ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ನಿನ್ನೆಯ ಪಾಠದಲ್ಲಿ ನಾವು ಕೇಳಿದಂತೆ ಪರಮಾತ್ಮ ದೇವತೆಗಳಿಗೆ ಮೋಕ್ಷವನ್ನು ಕೊಡ್ತಾನೆ, ದೈತ್ಯರಿಗೆ ಅಂಧಂತಮಸ್ಸನ್ನು ಕೊಡ್ತಾನೆ. ಇದನ್ನು ತಿಳಿಸುವಂತ ಉದ್ದೇಶದಿಂದಾಗಿಯೇ ಪರಮಾತ್ಮ ಮಹಾಭಾರತದಲ್ಲಿ ಭೀಮ ಮತ್ತು ದುರ್ಯೋಧನ ಎನ್ನುವಂತಹ ಎರಡು ಪ್ರತ್ಯೇಕ ಪಾತ್ರಗಳನ್ನು ಮಾಡಿ ಅದರ ಮೂಲಕ ಸಜ್ಜನರಿಗೆ ನಾನು ಒಳ್ಳೆಯದನ್ನು ಮಾಡುತ್ತೇನೆ, ದುರ್ಜನರಿಗೆ ಕೆಟ್ಟದ್ದನ್ನು ಮಾಡುತ್ತೇನೆ, ಸಜ್ಜನರಿಗೆ ಜಯ ಆಗುತ್ತೆ, ದುರ್ಜನರಿಗೆ ಅಪಜಯ ಎನ್ನುವುದಾಗುತ್ತೆ, ಸಜ್ಜನರಿಗೆ ಲಾಭ ಆಗುತ್ತೆ, ದುರ್ಜನರಿಗೆ ನಷ್ಟ ಆಗುತ್ತೆ. ಈ ರೀತಿಯಾಗಿ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಏನೇನನ್ನು ಆಗುತ್ತೋ ಅದನ್ನು ಭೀಮ ಮತ್ತು ದುರ್ಯೋಧನರ ಎರಡು ಪಕ್ಷಗಳ ಮೂಲಕ ತಿಳಿಸಿದರು. ಭೀಮನನ್ನು ಆಶ್ರಯಿಸಿದರೆ ಏನಾಗುತ್ತೆ, ದುರ್ಯೋಧನನ್ನು ಆಶ್ರಯಿಸಿದರೆ ಏನಾಗುತ್ತೆ ಎನ್ನುವಂತ ವಿಚಾರವನ್ನ ನಾವು ನಿನ್ನೆ ಕೇಳಿದ್ವಿ. ಮುಂದಿನ ಶ್ಲೋಕ ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೆ ಯಸ್ಯ ಪ್ರಸಾದಾದ್ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಪದಚ್ಛೇದ ಹೀಗಿದೆ: ನಮಃ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾತ್ ವಕ್ಷ್ಯಾಮಿ ನಾರಾಯಣ ಕಥಾಂ ಇಮಾಂ. ಈ ಶ್ಲೋಕ ಮಹಾಭಾರತದಲ್ಲಿ ಬರುವಂತಹ ಶ್ಲೋಕ. ಇದನ್ನು ವಿಶೇಷವಾಗಿ ಮಹಾಭಾರತವನ್ನು ಉಪದೇಶ ಮಾಡಿದಂತಹ ವೈಶಂಪಾಯನರು ಮಾಡಿದಂತಹ ಸ್ತೋತ್ರ. ಈ ಶ್ಲೋಕ ಮತ್ತು ವಾಸುದೇವಸ್ತು ಭಗವಾನ್ ಮತ್ತು ನಾಸ್ತಿ ನಾರಾಯಣ ಎನ್ನುವಂತಹ ಒಟ್ಟು 3 ಶ್ಲೋಕಗಳು ವಿಶೇಷವಾಗಿ ವೈಶಂಪಾಯನರು ಮಾಡಿದಂತಹ ಸ್ತೋತ್ರ. ಅವರು ಮಹಾಭಾರತವನ್ನು ಹೇಳಬೇಕಾದ್ರೆ ಪ್ರಾರಂಭದಲ್ಲಿ ಈ ಮಹಾಭಾರತವನ್ನು ರಚನೆ ಮಾಡಿದಂತಹ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮನಿಗೆ ವಿಶೇಷವಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಏನಂತ ಮಾಡ್ತಾ ಇದ್ದಾರೆ? ನಮೋ ಭಗವತೆ ತಸ್ಮೈ. ಭಗವತೆ, ಭಗವಂತ ಅಂತ ನಾವು ಪರಮಾತ್ಮನಿಗೆ ಕರೀತೇವೆ. ಅಂತಹ ಪರಮಾತ್ಮನಿಗೆ, ಭಗವಂತನಿಗೆ, ಭಗವಂತ ಅಂತ ಹೇಳಿದ್ರೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯಃ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣಾತ್ ಎಂಬುದಾಗಿ ತಿಳಿಸುವಂತೆ 6 ಗುಣಗಳನ್ನು ವಿಶೇಷವಾಗಿ ಪರಮಾತ್ಮನಿಗೆ ತಿಳಿಸ್ತಾ ಇದ್ದಾರೆ. ಒಂದು ಐಶ್ವರ್ಯ, ಭಗ ಶಬ್ದಕ್ಕೆ 6 ಗುಣಗಳು ಅಂತ ಅರ್ಥ. ಒಂದು ಸಮಗ್ರವಾದಂತಹ ಐಶ್ವರ್ಯ ಅಂದ್ರೆ ಎಲ್ಲದರ ಒಡೆತನ. ಆಮೇಲೆ ಅಪರಿಮಿತವಾದಂತಹ ಪರಾಕ್ರಮ, ವೀರ್ಯ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರೇಯ. ಆಮೇಲೆ ಯಶಸ್ಸು ಅಂತ ಹೇಳಿ ಒಳ್ಳೆ ಕೀರ್ತಿ. ವೇದಗಳಲ್ಲಿ ಪುರಾಣಗಳಲ್ಲಿ ಪರಮಾತ್ಮನ ಕೀರ್ತಿಯನ್ನ ವಿಶೇಷವಾಗಿ ಹಾಡಿ ಹೊಗಳಿದ್ದಾರೆ. ಐಶ್ವರ್ಯ, ಪರಾಕ್ರಮ ಮತ್ತು ಯಶಸ್ಸು. ಅದಾದ ಮೇಲೆ ಶ್ರಿಯ, ಸಂಪತ್ತು. ಇಡೀ ಜಗತ್ತೇ ಪರಮಾತ್ಮನ ಸಂಪತ್ತು. ಇಡೀ ಜಗತ್ತಿಗೆ ಪರಮಾತ್ಮ ಒಡೆಯ. ಸಂಪತ್ತಿಗೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಯೇನೆ ಪರಮಾತ್ಮನ ದಾಸಿಯಾಗಿದ್ದಾಳೆ. ಹೀಗೆ ಸಂಪತ್ತು. ಮುಂದೆ ಜ್ಞಾನ. ಜ್ಞಾನ, ಪರಮಾತ್ಮ ಸರ್ವಜ್ಞ, ಎಲ್ಲವನ್ನೂ ತಿಳಿದಿರುವಂತಹ ವ್ಯಕ್ತಿ ಪರಮಾತ್ಮ. ಜ್ಞಾನ ಉತ್ಕೃಷ್ಟವಾಗಿದೆ. ಆಮೇಲೆ ವೈರಾಗ್ಯ ಅಂತ. ವೈರಾಗ್ಯ ಅಂತ ಹೇಳಿದ್ರೆ ತಾನೇ ಸೃಷ್ಟಿ ಮಾಡಿರುವಂತಹ ಜಗತ್ತಿನ ಮೇಲೆ ಕಿಂಚಿತ್ತೂ ಅಭಿಮಾನ ಇಲ್ಲದೆ ಇರುವಿಕೆಯೇನೆ ವೈರಾಗ್ಯ ಅಂತ ಕರೆಸ್ಕೊಳ್ಳುತ್ತೆ. ಹೀಗೆ ಈ 6ಕ್ಕೆ ಭಗ ಅಂತ ಕರೀತಾರೆ. ಈ 6 ಗುಣಗಳು ಯಾರಲ್ಲಿ ಪರಿಪೂರ್ಣವಾಗಿದೆಯೋ ಅವನು ಭಗವಂತ. ಭಗ 6 ಗುಣಗಳಿರುವವನು ಭಗವಾನ್. ಕನ್ನಡದಲ್ಲಿ ಭಗವಂತ ಅಂತ ರೂಪ ಆಗುತ್ತೆ. ಹೀಗೆ ನಮೋ ಭಗವತೆ ತಸ್ಮೈ, ಈ ರೀತಿಯಾಗಿ ಷಡ್ಗುಣೈಶ್ವರ್ಯ ಸಂಪನ್ನನಾದಂತಹ
ಪರಮಾತ್ಮನಿಗೆ ನಮಸ್ಕಾರ. ವ್ಯಾಸಾಯ ಅಮಿತ ತೇಜಸೆ, ವಿಶಿಷ್ಟವಾದಂತಹ ಕಾಂತಿ ಇರುವಂತಹ ಆ ವ್ಯಾಸಾಯ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ. ಅವರಿಗೆ ಯಾಕೆ ನಮಸ್ಕಾರ ಅಂತ ಹೇಳಿದ್ರೆ, ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ, ಆ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮನ ಅನುಗ್ರಹದಿಂದಲೇನೆ ನಾನು ಇಮಾಂ ನಾರಾಯಣ ಕಥಾಂ ವಕ್ಷ್ಯಾಮಿ, ಈ ಪರಮಾತ್ಮನ ಕಥೆಯನ್ನ ಹೇಳ್ತಾ ಇದ್ದೇನೆ, ಮಹಾಭಾರತವನ್ನು ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಗಮನಿಸಬೇಕಾದಂತಹ ಅಂಶ, ವೈಶಂಪಾಯನರು ಪಾಂಡವರ ಕಥೆಯನ್ನು ಹೇಳ್ತೇನೆ ಅಂತ ಹೇಳಲಿಲ್ಲ, ಕೌರವರ ಕಥೆಯನ್ನು ಹೇಳ್ತೇನೆ ಅಂತ ಹೇಳಲಿಲ್ಲ, ಅಥವಾ ನೇರವಾಗಿ ಮಹಾಭಾರತವನ್ನು ಹೇಳ್ತೇನೆ ಅಂತ ಹೇಳಲಿಲ್ಲ. ಅವ್ರು ಹೇಳಿದ್ದೇನು, ನಾರಾಯಣ ಕಥೆಯನ್ನ, ಪರಮಾತ್ಮನ ಕಥೆಯನ್ನ ಹೇಳ್ತಾ ಇದ್ದೇನೆ ಅಂತ. ಹಾಗಾಗಿ ಸಮಗ್ರ ಮಹಾಭಾರತ ಅದು ಪರಮಾತ್ಮನ ಪಾರಮ್ಯವನ್ನ, ಸರ್ವೋತ್ತಮತ್ವವನ್ನು ಹೇಳಲಿಕ್ಕೆ ಹೊರಟಿರುವಂತಹ ಗ್ರಂಥ ಎನ್ನುವಂತ ವಿಚಾರ ನಮಗೆ ನಾರಾಯಣ ಕಥಾ ಎನ್ನುವಂತಹ ವಾಕ್ಯದಿಂದಾಗಿ ಗೊತ್ತಾಗುತ್ತೆ. ಇಷ್ಟ ಆಯಿತು. ಮತ್ತೆ ಅವರು ಮುಂದೆ ಮಾಡಿರುವಂತಹ ಮಂಗಳಾಚರಣೆಯ ಪದ್ಯಗಳು, ವಾಸುದೇವಸ್ತು ಭಗವಾನ್ ಕೀರ್ತ್ಯತೇತ್ರ ಸನಾತನಃ ಪ್ರತಿಬಿಂಬಮಿವಾದರ್ಶೆ ಯಂ ಪಶ್ಯಂತ್ಯಾತ್ಮನಿ ಸ್ಥಿತಂ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಪದಚ್ಛೇದ ಹೇಗಿದೆ, ವಾಸುದೇವಃ ತು ಭಗವಾನ್ ಕೀರ್ತ್ಯತೆ ಅತ್ರ ಸನಾತನಃ ಪ್ರತಿಬಿಂಬಂ ಇವ ಆದರ್ಶೆ ಯಂ ಪಶ್ಯಂತಿ ಆತ್ಮನಿ ಸ್ಥಿತಂ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮಿ ಅಹಂ. ಇಲ್ಲಿ ಹೇಳ್ತಾ ಇದ್ದಾರೆ ವೈಶಂಪಾಯನರು ವಿಶೇಷವಾಗಿ, ವಾಸುದೇವಸ್ತು ಭಗವಾನ್ ಕೀರ್ತ್ಯತೆ ಅತ್ರ ಸನಾತನಃ. ಅತ್ರ ಅಂದ್ರೆ ಈ ಮಹಾಭಾರತದಲ್ಲಿ, ಈ ಮಹಾಭಾರತ ನಾನು ಹೇಳಲಿಕ್ಕೆ ಹೊರಟಿರುವಂತಹ ಈ ಮಹಾಭಾರತ ಗ್ರಂಥದಲ್ಲಿ ಏನು ಕೀರ್ತ್ಯತೆ, ಏನ್ ಹೇಳ್ತಾ ಇದ್ದಾರೆ ವೇದವ್ಯಾಸ ದೇವರು ಪ್ರಧಾನವಾಗಿ ಅಂತ ಹೇಳಿದ್ರೆ, ವಾಸುದೇವಸ್ತು ಭಗವಾನ್ ಕೀರ್ತ್ಯತೆ ಅತ್ರ ಸನಾತನಃ, ಸನಾತನನಾದಂತಹ, ಸನಾತನ ಅಂತ ಹೇಳಿದ್ರೆ ಅನಾದಿ ಕಾಲದಿಂದ ಇರುವಂತಹ ಪರಮಾತ್ಮನನ್ನು ವಿಶೇಷವಾಗಿ ವೇದವ್ಯಾಸ ದೇವರು ಈ ಒಂದು ಮಹಾಭಾರತದಲ್ಲಿ ತಿಳಿಸ್ತಾ ಇದ್ದಾರೆ, ಅವನನ್ನು ವರ್ಣನೆ ಮಾಡ್ತಾ ಇದ್ದಾರೆ, ಅವನ ಕೀರ್ತನೆಯನ್ನು ಮಾಡ್ತಾ ಇದ್ದಾರೆ, ವಾಸುದೇವ ರೂಪಿಯಾದಂತಹ ಪರಮಾತ್ಮನ ಕೀರ್ತನೆ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ವೈಶಂಪಾಯನರು ಮಾಡಿದಂತಹ ಪರಮಾತ್ಮನರು ಪದಪ್ರಯೋಗ ಮಾಡಿದ್ಯಾವುದು ಅಂತ ಹೇಳಿದ್ರೆ ವಾಸುದೇವ ಅಂತ. ಅಂದ್ರೆ ವಾಸುದೇವನನ್ನು ವೇದವ್ಯಾಸ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಮೂಲಕ ವಾಸುದೇವ ಎನ್ನುವಂತಹ ರೂಪ ಮೋಕ್ಷಪ್ರದವಾದಂತಹ ರೂಪ. ಹಾಗಾಗಿ ಮಹಾಭಾರತ ಅದು ನಮಗೆ ಮೋಕ್ಷವನ್ನು ಸಾಧನೆ ಮಾಡಿಕೊಡುವಂತಹ ಶ್ರೇಷ್ಠ ಗ್ರಂಥ. ವಾಸುದೇವ ರೂಪಿಯಾದಂತಹ ಪರಮಾತ್ಮ ನಮಗೆ ಮೋಕ್ಷವನ್ನು ಕೊಡ್ತಾನೆ, ಅವನು ಇಲ್ಲಿ ಪ್ರತಿಪಾದ್ಯನಾಗಿದ್ದಾನೆ. ಸರಿ, ಆ ಪರಮಾತ್ಮ ಎಂಥವನು ಅಂತ ಹೇಳಿದ್ರೆ, ಪ್ರತಿಬಿಂಬಮಿವಾದರ್ಶೆ ಯಂ ಪಶ್ಯಂತಿ ಆತ್ಮನಿಸ್ಥಿತಂ ಅಂತ ವಿಶೇಷವಾಗಿ ಎಲ್ಲ ಋಷಿಮುನಿಗಳು ಕೂಡ ಏನ್ ಮಾಡ್ತಾರೆ, ಅವನನ್ನ ತಮ್ಮ ಹೃದಯ ಕಮಲದಲ್ಲಿ ಕಾಣ್ತಾ ಇದ್ದಾರೆ ಅಂತ. ನೇರವಾಗಿ ಕಾಣುವುದು ಬೇರೆ, ರಾಮನಾಗಿದ್ದಾಗ ಕೃಷ್ಣನಾಗಿದ್ದಾಗ ಅನಂತ ಜೀವರು, ವಿಶೇಷವಾಗಿ ಭೂಮಿಯಲ್ಲಿ ಹುಟ್ಟಿದಂತಹ ಎಲ್ಲ ಅನೇಕ ಜನ ರಾಮನನ್ನ ಕೃಷ್ಣನನ್ನ ವೇದವ್ಯಾಸರನ್ನ ಕಂಡರು. ಆ ರೀತಿಯಾಗಿ ಕಾಣೋದು ಮುಖ್ಯ ಅಲ್ಲ, ಹೊರತು ಯಂ ಪಶ್ಯಂತಿ ಆತ್ಮನಿಸ್ಥಿತಂ ಅಂತ ಹೇಗೆ ಕನ್ನಡಿಯಲ್ಲಿ ಎದುರುಗಡೆ ನಿಂತಾಗ ನಮ್ಮ ಪ್ರತಿಬಿಂಬ ಎಂಬುದಲ್ಲಿ ಕಾಣುತ್ತೋ, ಆ ರೀತಿಯಾಗಿ ತಮ್ಮ ತಮ್ಮ ಹೃದಯ ಕಮಲದಲ್ಲಿ ವಿಶೇಷವಾಗಿ
ನಿರಂತರವಾಗಿ ನೆಲೆಸಿರುವಂತಹ ಪರಮಾತ್ಮನನ್ನು ಯಾರು ಕಾಣ್ತಾರೋ ಅಂತಹ ಪರಮಾತ್ಮ. ಅಂದ್ರೆ ಅಲ್ಲೂ ಏನಾಯ್ತು, ವಿಶೇಷವಾಗಿ ಹೃದಯ ಕಮಲದಲ್ಲಿ ಇರುವಂತಹ ಪರಮಾತ್ಮನ ರೂಪ ಬಿಂಬರೂಪ. ಆ ಬಿಂಬರೂಪಿಯಾದಂತಹ ಪರಮಾತ್ಮನ ದರ್ಶನದಿಂದಲೇನೆ ಏನಾಗುತ್ತೆ, ಮೋಕ್ಷ ಆಗುತ್ತೆ. ಹಾಗಾಗಿ ಒಟ್ಟಾರೆಯಲ್ಲಿ ಏನು ಹೇಳಿಕೊರಟಿದ್ದಾರೆ ಅಂತ ಹೇಳಿದ್ರೆ, ವಿಶೇಷವಾಗಿ ಮೋಕ್ಷವನ್ನು ಕೊಡುವಂತಹ ಪರಮಾತ್ಮನೇನೆ ಇಲ್ಲಿ ಪ್ರತಿಪಾದ್ಯನಾಗಿದ್ದಾನೆ. ಅಂದರೆ ಈ ಮಹಾಭಾರತ ಗ್ರಂಥವನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡಿ ಅದನ್ನು ಅನುಸಂಧಾನಕ್ಕೆ ಇಟ್ಕೊಂಡರೆ ಅದರಿಂದಾಗಿ ಪರಮಾತ್ಮ ನಮಗೆ ಮೋಕ್ಷವನ್ನೇ ಕೊಡ್ತಾನೆ. ಅದನ್ನೇ ತಿಳಿಸಿದ್ರು. ಯಃ ಪಶ್ಯಂತ್ಯಾತ್ಮನಿ ಸ್ಥಿತಂ, ಬಿಂಬರೂಪವನ್ನು ಜ್ಞಾನಿಗಳು ಕಾಣುವಂತೆ. ಬಿಂಬ ರೂಪದ ದರ್ಶನ ಆದ್ರೆ ಮೋಕ್ಷ ನಿಶ್ಚಿತ. ವಾಸುದೇವ ರೂಪ ಮೋಕ್ಷವನ್ನು ಕೊಡುವಂತಹ ರೂಪ. ಹೀಗೆ ಇಷ್ಟೆಲ್ಲಾ ಅಂಶಗಳಿಂದಾಗಿ ಮಹಾಭಾರತ ಗ್ರಂಥ ಅದು ಮೋಕ್ಷವನ್ನು ಕೊಡುವಂತಹ ಗ್ರಂಥ ಎಂಬುದಾಗಿ ಸಿದ್ಧ ಆಗುತ್ತೆ. ಮತ್ತೆ ಮುಂದೆ ಹೇಳ್ತಾರೆ ಯಾವ ವೈಶಂಪಾಯನರು, ನಾಸ್ತಿ ನಾರಾಯಣ ಸಮಂ ನಭೂತಂ ನ ಭವಿಷ್ಯತಿ ಅಂತ. ಇಂತಹ ಪರಮಾತ್ಮನಿಗೆ, ನಾರಾಯಣನಿಗೆ ಸಮಾನರಾದವರು ಯಾರೂ ಕೂಡ ಇಲ್ಲ. ಅಲ್ಲ ಇವಾಗಿಲ್ಲ ಸರಿ, ಹಿಂದೆ ಇದ್ರ ಅಂತ ಹೇಳಿದ್ರೆ ನ ಭೂತಂ, ಹಿಂದೆ ಯಾರೂ ಕೂಡ ಪರಮಾತ್ಮನಿಗೆ ಸಮಾನರಾದವರು ಇಲ್ಲ. ಸರಿ, ಮುಂದೆ ಬರ್ತಾರ ಅಂತ ಹೇಳಿದ್ರೆ ನ ಭವಿಷ್ಯತಿ, ಮುಂದೆಯೂ ಬರೋದಿಲ್ಲ. ಪರಮಾತ್ಮನಿಗೆ ಸಮಾನರಾದವರು ಈಗಲೂ ಇಲ್ಲ, ಹಿಂದೆಯೂ ಇದ್ದಿಲ್ಲ, ಮುಂದೆಯೂ ಬರೋದಿಲ್ಲ. ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಅಂದ್ರೆ ಈ ವಾಕ್ಯ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಅನ್ನೋದು ಒಂದು ಪ್ರಧಾನವಾದಂತಹ ಪ್ರಮೇಯ. ಪರಮಾತ್ಮನಿಗೆ ಸಮಾನರಾದಂಥವರು ಹಿಂದೆಯೂ ಇದ್ದಿಲ್ಲ, ಮುಂದೆಯೂ ಇಲ್ಲ, ಮತ್ತೆ ಈಗಲೂ ಇಲ್ಲ ಅಂತ ಇದು ಪ್ರಧಾನವಾದಂತಹ ವಾಕ್ಯ. ಈ ವಾಕ್ಯವನ್ನೇ ನಾನು ಪ್ರಧಾನವನ್ನಾಗಿ ಇಟ್ಟುಕೊಂಡು ಈ ವಾಕ್ಯ ಅತ್ಯಂತ ಸತ್ಯವಾದಂತಹ ವಾಕ್ಯ. ಸುಮ್ಮನೇನು ಬಾಯಿ ಮಾತಿಗೆ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಅಂತ ಹೇಳಿದ್ದಲ್ಲ, ಇದು ಅತ್ಯಂತ ಸತ್ಯವಾದಂತಹ ವಾಕ್ಯ, ಯಥಾರ್ಥವಾದಂತಹ ವಾಕ್ಯ ಎಂಬುದನ್ನು ತೋರಿಸಲಿಕ್ಕೋಸ್ಕರ ನಾನೇ ಮಾಡ್ತಾ ಇದ್ದೇನೆ. ಮುಂದೆ ಈ ಮಹಾಭಾರತ ಎನ್ನುವಂತಹ ಗ್ರಂಥದಲ್ಲಿ ಅನೇಕ ರೀತಿಯಾದಂತಹ ಅಂಶಗಳನ್ನು ತಿಳಿಸ್ತಾ ಇದ್ದೇನೆ ಎಂಬುದಾಗಿ ಇದು ವೇದವ್ಯಾಸ ದೇವರ ಸಂಕಲ್ಪ ಅಂತ ವೈಶಂಪಾಯನರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಮಹಾಭಾರತ ಗ್ರಂಥ ಅದು ಪರಮಾತ್ಮನ ಸರ್ವೋತ್ತಮತ್ವವನ್ನು ಸಾರಲಿಕ್ಕೆ ಹೊರಟಿರುವಂತಹ ಗ್ರಂಥ. ಮೇಲ್ನೋಟಕ್ಕೆ ನೋಡಿದಾಗ ಪಾಂಡವರ ಜಗಳ, ಅಶ್ವತ್ಥಾಮಾಚಾರ್ಯರು, ಕೌರವರು, ಅವರು ಇವರು ಅಂತ ಅನೇಕ ಕಥೆಗಳು ಬರ್ತಾವೆ, ಅನೇಕ ಉಪಕಥೆಗಳು ಬರ್ತಾವೆ, ಪ್ರಾಣಿಗಳ ಕಥೆ ಬರುತ್ತೆ, ನಾಯಿಯ ಕಥೆ ಬರುತ್ತೆ, ಅನೇಕ ಕಥೆಗಳು ಬರ್ತಾವೆ ಮಹಾಭಾರತದಲ್ಲಿ. ಆದರೆ ಅದೆಲ್ಲವೂ ಕೂಡ ಮೇಲ್ನೋಟಕ್ಕೆ ತೋರುವಂಥದ್ದು. ಅಂತತೋ ಗತ್ವ, ಒಳಗಡೆ ಇಳಿದು ನೋಡಿದಾಗ ವಿಶೇಷವಾಗಿ ಪರಮಾತ್ಮನ ಸರ್ವೋತ್ತಮತ್ವವನ್ನ ವೇದವ್ಯಾಸ ದೇವರು ತಿಳಿಸ್ತಾ ಇದ್ದಾರೆ ಎಂಬುದಾಗಿ ವೈಶಂಪಾಯನರು ಈ 3 ಶ್ಲೋಕಗಳ ಮೂಲಕ ಮಹಾಭಾರತದ ಮಂಗಳತ್ವವನ್ನು ತಿಳಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮಹಾಭಾರತದಲ್ಲಿ ಪ್ರತಿಪಾದ್ಯನಾದಂಥವನು ಪರಮಾತ್ಮ, ಅವನ ಚಿಂತನೆಯನ್ನು ಸರಿಯಾಗಿ ಮಾಡುವ ಮೂಲಕ ನಮಗೆ ಮೋಕ್ಷವನ್ನು ಪಡೆಯುವಂತಹ ದೊಡ್ಡ ಅವಕಾಶ ಇದೆ ಈ ಮಹಾಭಾರತ ಗ್ರಂಥದ ಅಧ್ಯಯನದ ಮೂಲಕ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ, ಆದ್ಯಂತಯೋರಿತ್ಯವದತ್ ಸ ಯಸ್ಮಾತ್ ವ್ಯಾಸಾತ್ಮಕೋ ವಿಷ್ಣುರುದಾರ ಶಕ್ತಿ ತಸ್ಮಾತ್ ಸಮಸ್ತ ಹರಿಸದ್ಗುಣಾನಾಂ ನಿರ್ಣೀಯತೆ ಭಾರತಗ ಕಥೈಷ. ಪದಚ್ಛೇದ ಹೀಗಿದೆ, ಆದ್ಯಂತಯೋ ಇತಿ ಅವದತ್ ಸಹ ಯಸ್ಮಾತ್ ವ್ಯಾಸಾತ್ಮಕಃ ವಿಷ್ಣುಃ ಉದಾರಶಕ್ತಿಃ ತಸ್ಮಾತ್ ಸಮಸ್ತ ಹರಿಸದ್ಗುಣಾನಾಂ ನಿರ್ಣೀಯತೆ ಭಾರತಗ ಕಥಾ ಏಷ. ಆದ್ಯಂತಯೋರಿತ್ಯವದತ್ ಅಂದ್ರೆ ಆದಿ ಮತ್ತು ಅಂತ, ಉಪಕ್ರಮ ಮತ್ತು ಉಪಸಂಹಾರ, ಪ್ರಾರಂಭ ಮತ್ತು ಕೊನೆ. ಇದರೆಲ್ಲರೂ ಕೂಡ ಎರಡರಲ್ಲೂ ಕೊನೆಗೆ ಏನು ಹೇಳಿದ್ದಾರೆ, ಪ್ರಾರಂಭದಲ್ಲಿಯೂ ಪರಮಾತ್ಮನ ಸರ್ವೋತ್ತಮತ್ವವನ್ನೇ ಹೇಳಿದ್ದಾರೆ,
ಕೊನೆಯಲ್ಲಿಯೂ ಕೂಡ ಕೃಷ್ಣವಿರ್ಜ್ಯತೆ ಎಂಬುದಾಗಿ ನಾವು ನಿನ್ನೆ ಪಾಠದಲ್ಲಿ ಕೇಳಿದಂತೆ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳಿದ್ದಾರೆ. ಹಾಗಾಗಿ ನಾವು ನಿನ್ನೆ ಕೇಳಿದಂತೆ ಉಪಕ್ರಮ ಮತ್ತು ಉಪಸಂಹಾರದ ಮೂಲಕ ಗ್ರಂಥದ ಟಾಪಿಕ್ ಏನಂತ ನಾವು ಅರ್ಥ ಮಾಡಿಕೊಳ್ಳಬಹುದು. ಇದು ಒಂದು ಶಾಸ್ತ್ರದ ನಿಯಮ. ಹಾಗಾಗಿ ಉಪಕ್ರಮದಲ್ಲಿಯೂ ಪರಮಾತ್ಮನ ಸರ್ವೋತ್ತಮತ್ವವನ್ನೇ ಹೇಳಿದ್ದಾರೆ, ಉಪಸಂಹಾರದ ಸಂದರ್ಭದಲ್ಲಿಯೂ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳಿದ್ದಾರೆ. ಅದೇ ರೀತಿಗೆ ಮಧ್ಯದಲ್ಲಿಯೂ ಕೂಡ ವಿಶೇಷವಾಗಿ ಭಗವದ್ಗೀತೆ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಹೀಗೆ ಅನೇಕ ಭಾಗಗಳಲ್ಲಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ಸಾರಿ ಸಾರಿ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ತಸ್ಮಾತ್ ಸಮಸ್ತ ಭಾರತಗ ಕತೈಷ, ಸಮಗ್ರ ಮಹಾಭಾರತ ಅದು ಏನನ್ನ ಹೇಳಿಕ್ಕೆ ಅಂತ ಹೊರಟಿದೆ, ಹರಿ ಸದ್ಗುಣಾನಾಂ ನಿರ್ಣೀಯತೆ. ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ಸಮಗ್ರ ಮಹಾಭಾರತದಲ್ಲಿ ಪರಮಾತ್ಮನ ಸದ್ಗುಣಗಳ, ಪರಮಾತ್ಮನ ವ್ಯಕ್ತಿತ್ವದ ಚಿತ್ರಣ, ಪರಮಾತ್ಮನ ಗುಣ ಪರಿಪೂರ್ಣತೆಯ ಚಿಂತನೆಯನ್ನ ನಮಗೆ ಕೊಡ್ಲಿಕ್ಕೆ ಹೊರಟಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಅದರಿಂದ ಏನು ಗೊತ್ತಾಗುತ್ತೆ, ಮಹಾಭಾರತ ಅದು ಕೇವಲ ಜಗಳದ ಕಥೆಯಲ್ಲ, ಇನ್ಯಾವುದೋ ಸಾಮಾಜಿಕ ಜೀವನ ಯಾವ ರೀತಿ ಇರಬೇಕು, ಅಣ್ಣ ತಮ್ಮಂದಿರ ಜೀವನ ಹೇಗಿರಬೇಕು ಅದನ್ನು ಮಾತ್ರ ತಿಳಿಸಿ ಹೊರಟಿಲ್ಲ. ಅದರ ಮೂಲಕ ಪರಮಾತ್ಮನ ಸರ್ವೋತ್ತಮತ್ವವನ್ನ, ಪರಮಾತ್ಮನ ಗುಣ ಪರಿಪೂರ್ಣತೆಯನ್ನ ಪ್ರಧಾನವಾಗಿ ಮಹಾಭಾರತ ಹೇಳಲಿಕ್ಕೆ ಹೊರಟಿದೆ. ಹಾಗಾಗಿ ಸಮಸ್ತ ಭಾರತಗ ಕಥಾ ಹರಿಸದ್ಗುಣಾನಾಂ ನಿರ್ಣೀಯತೆ. ಎಲ್ಲ ಮಹಾಭಾರತ ಕಥೆಗಳು ಕೂಡ ಕೊನೆಯಲ್ಲಿ ಪರಮಾತ್ಮನ ಸದ್ಗುಣಗಳನ್ನು ನಿರ್ಣಯ ಮಾಡಲಿಕ್ಕೆ ಹೊರಟಿದ್ದಾವೆ. ಪರಮಾತ್ಮನಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳು ಇಲ್ಲ, ಪರಮಾತ್ಮ ಸಮಸ್ತ ಗುಣ ಪರಿಪೂರ್ಣ ಅಂತನೇನೆ ಪ್ರತಿಯೊಂದು ಶ್ಲೋಕಗಳು ಕೂಡ ತಿಳಿಸಲಿಕ್ಕೆ ಹೊರಟಿದ್ದಾವೆ ಎಂಬುದಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ, ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನದೈವಂ ಕೇಶವಾತ್ ಪರಂ. ಪದಚ್ಛೇದ ಹೀಗಿದೆ, ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಂ ಉಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ. ಇದು ಮಹಾಭಾರತದ ಖಿಲ ಭಾಗ, ಅಂದ್ರೆ ಉಳಿದ ಭಾಗ. ಹರಿವಂಶ ಅಂತ ನಾವು ಹೆಚ್ಚು ಕೇಳ್ತೇವೆ, ಹರಿವಂಶದಲ್ಲಿ ಬರುವಂತಹ ಒಂದು ಶ್ಲೋಕ. ಇಲ್ಲಿ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ. ನಾನು ಸತ್ಯವನ್ನೇ ಹೇಳ್ತಾ ಇದ್ದೇನೆ, ಸತ್ಯಂ ಸತ್ಯಂ ಸತ್ಯ ಸತ್ಯ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ಉದ್ಧೃತ್ಯ ಭುಜಮುಚ್ಯತೆ, ಕೈಯನ್ನು ಎತ್ತಿ ಹೇಳ್ತಾ ಇದ್ದೇನೆ ಅಂತ. ಅಂದ್ರೆ ಸಾಮಾನ್ಯವಾಗಿ ಏನಾದರೂ ನಾವು ಇವತ್ತು ನೋಡ್ತೇವೆ, ಪ್ರತಿಭಟನೆ ಆದಾಗ, ಏನೋ ಒಂದು ದೊಡ್ಡ ಸಮಾವೇಶ ಆದಾಗ ಜೋರಾಗಿ ಎಲ್ಲರೂ ಕೂಡ ಕೈ ಮೇಲೆತ್ತಿ ಹೇಳ್ತಾ ಇರ್ತಾರೆ. ಅಂದ್ರೆ ಅದು ಅಷ್ಟು ಸತ್ಯ ಸತ್ಯ ಎಂಬುದಾಗಿ, ಅದು ಒಳಗಿನಿಂದ ಬಂದದ್ದು, ಅಂತರಂಗದಿಂದ ಬಂದದ್ದು, ನಿಜವಾಗಿಯೂ ಸತ್ಯ ಅಂತ. ಹಾಗೆ ವೇದವ್ಯಾಸ ದೇವರು ಕೂಡ ಹೇಳ್ತಾ ಇದ್ದಾರೆ, ನಾನು ಮುಂದೆ ಹೇಳ್ತಾ ಇರುವಂತಹ ಮಾತು ಅತ್ಯಂತ ಸತ್ಯವಾದದ್ದು, ಕೈ ಮೇಲೆತ್ತಿ ಹೇಳ್ತಾ ಇದ್ದೇನೆ ಅಂತ. ಏನ ಮಾತು? ವೇದಶಾಸ್ತ್ರಾತ್ ಪರಂ ನಾಸ್ತಿ ನದೇವಂ ಕೇಶವಾತ್ ಪರಂ. ವೇದಗಳಿಗಿಂತ, ಶಾಸ್ತ್ರಗಳಿಗಿಂತ ಮಿಗಿಲಾದಂತಹ ಇನ್ನೊಂದು ಶ್ರೇಷ್ಠ ಶಾಸ್ತ್ರ ಇಲ್ಲ, ವೇದ ಅದೇ ಅತ್ಯಂತ ಶ್ರೇಷ್ಠವಾದದ್ದು. ನದೈವಂ ಕೇಶವಾತ್ ಪರಂ, ಆ ವೇದದಿಂದ ಪ್ರತಿಪಾದ್ಯನಾದಂತಹ ಕೇಶವಾತ್ ಪರಮಾತ್ಮನಿಗಿಂತ ಇನ್ನೊಬ್ಬ ಶ್ರೇಷ್ಠ ದೈವವಿಲ್ಲ. ಅಂದ್ರೆ ವೇದಗಳು ಶ್ರೇಷ್ಠ ಶಾಸ್ತ್ರ, ಕೇಶವ ಪರಮಾತ್ಮ ಅವನು ಸರ್ವೋತ್ತಮ ದೇವತೆ ಅಂತ. ನೋಡಿ, ಇಲ್ಲಿ ವೇದವ್ಯಾಸ ದೇವರು ಕೇಶವ ಅಂತ ಪದ ಪ್ರಯೋಗ ಮಾಡಿದ್ದಾರೆ. ಅವರು ಬಳಸುವಂತಹ ಒಂದೊಂದು ಶಬ್ದಗಳಿಗೂ ಕೂಡ ಯಾವ ರೀತಿ ಪ್ರಾಮುಖ್ಯತೆ ಇರುತ್ತೆ ಅಂತ ಹೇಳಿದ್ರೆ, ಅವ್ರು ಹೇಳಿ ಕೊರಟಿರೋದೇನು? ನದೈವಂ ಕೇಶವಾತ್ ಪರಂ, ಪರಮಾತ್ಮನಿಗಿಂತ ಇನ್ನೊಬ್ಬ ದೇವತೆ ಇಲ್ಲ. ಅದಕ್ಕೆ ಅವರು ಪ್ರಯೋಗ ಮಾಡಿದಂತಹ ಪದ ಏನು? ಕೇಶವ ಅಂತ. ನಾವು ವಿಶೇಷವಾಗಿ ವಿಷ್ಣು ಸಹಸ್ರನಾಮದಲ್ಲಿ ಆಗಲಿ ಅಥವಾ ಹಿಂದಿನ ದ್ವಾದಶ ಸ್ತೋತ್ರ ಪಾಠದಲ್ಲಿ ಕೇಳಿದಂತೆ, ಕೇಶವ ಶಬ್ದಕ್ಕೆ ಅರ್ಥ ಏನು? ಕಶ್ಚ ಈಶಶ್ಚ ಕೇಶವ್ ತೌ ವಹತಿ ಇತಿ ಕೇಶವ ಅಂತ. ಕ ಅಂತ ಹೇಳಿದ್ರೆ ಬ್ರಹ್ಮದೇವರು,
ಈಶಾ ಅಂತ ಹೇಳಿದ್ರೆ ಮಹರುದ್ರ ದೇವರು, ಅವರಿಬ್ಬರಿಗೂ ನಿಯಾಮಕನಾಗಿರುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಕೇಶವ ಅಂತ ಹೆಸರು. ಹಾಗಾಗಿ ಇಲ್ಲಿ ವೇದವ್ಯಾಸ ದೇವರು ಬೇರೆ ಯಾವುದೋ ಪದವನ್ನು ಪ್ರಯೋಗ ಮಾಡಲಿಲ್ಲ. ಪರಮಾತ್ಮ ಬ್ರಹ್ಮರುದ್ರಾದಿಗಳಿಗೆ ನಿಯಾಮಕನಾಗಿದ್ದಾನೆ ಅಂತ ತಿಳಿಸುವಂತಹ ಕೇಶವ ಎನ್ನುವಂತ ಪದವನ್ನೇ ಪ್ರಯೋಗ ಮಾಡಿ ಹೇಳ್ತಾರೆ, ಕೇಶವನಿಗಿಂತ ಇನ್ನೊಬ್ಬ ದೇವತೆ ಇಲ್ಲ. ಈ ರೀತಿಯಾಗಿ ಆ ಪದದ ಮೂಲಕವೇನೆ ಆ ಒಂದು ಸಾರಸ್ಯವನ್ನು ತಿಳಿಸ್ತಾ ಇದ್ದಾರೆ. ಹಾಗಾಗಿ ವೇದವ್ಯಾಸ ದೇವರು ಹೇಳ್ತಾ ಇರುವಂತಹ ಮಾತು, ವೇದಶಾಸ್ತ್ರಗಳಿಗಿಂತ ಶ್ರೇಷ್ಠವಾದಂತಹ ಇನ್ನೊಂದು ಶಾಸ್ತ್ರ ಗ್ರಂಥ ಅನ್ನೋದಿಲ್ಲ, ಕೇಶವನಿಗಿಂತ ಪರಮಾತ್ಮನಿಗಿಂತ ಸರ್ವೋತ್ತಮನಾದಂತಹ ದೇವತೆ ಯಾರೂ ಕೂಡ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ, ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಪದಚ್ಛೇದ, ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಂ ಏಕಂ ಸುನಿಷ್ಪನ್ನಂ ಧ್ಯೇಯ ನಾರಾಯಣ ಸದಾ. ಇದು ವಿಶೇಷವಾಗಿ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜನನ್ನು ಕುರಿತು ಉಪದೇಶ ಮಾಡುವಾಗ ಹೇಳುವಂತಹ ಮಾತು. ಅಲ್ಲಿ ಹೇಳ್ತಾ ಇದ್ದಾರೆ, ಯಾರನ್ನು ಧ್ಯಾನ ಮಾಡಬೇಕು ಅಂತ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ. ವಿಶೇಷವಾಗಿ ಧರ್ಮರಾಜನಿಗೆ ಯಾವುದೇ ರೀತಿ ಸಂದೇಹ ಇರೋದಿಲ್ಲ, ಆದರೆ ಭೀಷ್ಮಾಚಾರ್ಯರ ಜ್ಞಾನ ಏನು ಅಂತ ಗೊತ್ತಾಗಬೇಕು, ಭೀಷ್ಮಾಚಾರ್ಯರ ಮೂಲಕ ಧರ್ಮದ ಉಪದೇಶ ಜಗತ್ತಿಗೆ ಆಗಬೇಕು ಎನ್ನುವಂತ ಉದ್ದೇಶದಿಂದಾಗಿ ಧರ್ಮರಾಜನನ್ನು ಕರೆದುಕೊಂಡು ಪರಮಾತ್ಮ ಭೀಷ್ಮಾಚಾರ್ಯ ಹತ್ರ ಹೋಗಿರ್ತಾರೆ. ಆಗ ಭೀಷ್ಮಾಚಾರ್ಯ ಹೇಳ್ತಾರೆ, ನನಗೆ ಉಪದೇಶ ಮಾಡೋ ಶಕ್ತಿನೇ ಇಲ್ಲ, ಮಲಗಿರೋದು ಯಾವುದೋ ಹಾಸಿಗೆ ಮೇಲಲ್ಲ, ಬಾಣಗಳ ಹಾಸಿಗೆಯ ಮೇಲೆ, ಹಾಗಾಗಿ ಮೈಯಿಂದ ರಕ್ತ ಎಲ್ಲ ಸುರಿದು ಹೋಗಿಬಿಟ್ಟಿದೆ, ಹಾಗಾಗಿ ನನಗೆ ಮಾತಾಡೋ ಶಕ್ತಿನೇ ಇಲ್ಲ, ನಾನು ಹೇಗೆ ಉಪದೇಶ ಮಾಡಿ ಧರ್ಮರಾಜರಿಗೆ ಅಂತ ಪ್ರಶ್ನೆ ಮಾಡ್ತಾನೆ. ಆವಾಗ ಕೃಷ್ಣ ಹೇಳ್ತಾನೆ, ತ್ವತ್ಸ್ಥಿತ, ನಿನ್ನಲ್ಲಿ ಇದ್ದುಕೊಂಡು ನಾನೇ ಉಪದೇಶ ಮಾಡ್ತೇನೆ, ನೀನೇ ಚಿಂತೆ ಮಾಡಬೇಡ ಅಂತ ಹೇಳುವಂತಹ ಮಾತು. ಅಲ್ಲಿ ಭೀಷ್ಮಾಚಾರ್ಯ ಹೇಳುವಂತಹ ಮಾತು, ಆಲೋಢ್ಯ ಸರ್ವಶಾಸ್ತ್ರಾಣಿ. ಆಲೋಡನ ಅಂತ ಹೇಳಿದ್ರೆ ಚೆನ್ನಾಗಿ ಮೇಲ್ನೋಟಕ್ಕೆ ಅರ್ಥ ಕಡಿಯುವುದು ಅಂತ, ಆಲೋಢನ ಮಾಡೋದು. ಆಲೋಢ್ಯ ಸರ್ವಶಾಸ್ತ್ರಾಣಿ ಅಂತ ಹೇಳಿದ್ರೆ ಎಲ್ಲ ಶಾಸ್ತ್ರಗಳನ್ನು ಕೂಡ ವಿಶೇಷವಾಗಿ ಮಥನ ಮಾಡಿ, ಚೆನ್ನಾಗಿ ಮತ್ತೆ ಮತ್ತೆ ಅಧ್ಯಯನ ಮಾಡಿ, ವಿಚಾರ ಮಾಡಿ, ವಿಚಾರ್ಯ ಚ ಪುನಃ ಪುನಃ, ಮತ್ತೆ ಮತ್ತೆ ವಿಚಾರ ಮಾಡಿ. ಅಂದ್ರೆ ನಾನು ಹಿಂದೆ ಏನ್ ಹೇಳಿದೆ, ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ ಅಂತ ಅನೇಕ ತಾತ್ಪರ್ಯ ಲಿಂಗಗಳು ಅಂತ ಇದ್ದಾವೆ. ತಾತ್ಪರ್ಯ ಲಿಂಗಗಳು ಅಂತ ಹೇಳಿದ್ರೆ ಆ ಗ್ರಂಥ ಏನನ್ನು ಹೇಳಲಿಕ್ಕೆ ಹೊರಟಿದೆ ಅಂತ ಗಮನಿಸಲಿಕ್ಕೆ ಒಂದಿಷ್ಟು ಟೂಲ್ಸ್ಗಳು. ಹಿಂದೆ ಹೇಳಿದೆ, ಉಪಕ್ರಮ ಹೇಗೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನೋಡಬೇಕು, ಉಪಸಂಹಾರ ಹೇಗೆ ಎಲ್ಲಿ ಮುಗಿಸಿದ್ದಾರೆ ನೋಡಬೇಕು, ಅಭ್ಯಾಸ ಮತ್ತೆ ಮತ್ತೆ ಯಾವ್ದನ್ನು ರಿಪೀಟ್ ಮಾಡಿದ್ದಾರೆ ಅಂತ ನೋಡಬೇಕು, ಅಪೂರ್ವತ ಹೇಳದೇ ಇರುವಂತ ವಿಚಾರ ಏನ್ ಹೇಳಿದ್ದಾರೆ ಅಂತ ನೋಡಬೇಕು. ಅರ್ಥವಾದ, ಅರ್ಥವಾದ ಅಂತ ಹೇಳಿದ್ರೆ ಕೃಷ್ಣಾಮೃತ ಭಾರತದಲ್ಲಿ ನಾವು ಕೇಳಿದ್ದೇವೆ, ಏಕಾದಶಿ ಉಪವಾಸ ಮಾಡಿಬಿಟ್ರೆ ಮೋಕ್ಷ ನಿಶ್ಚಿತ, ಪ್ರಯಾಗದಲ್ಲಿ ಸ್ನಾನ ಮಾಡಿದರೆ ಮೋಕ್ಷ ನಿಶ್ಚಿತ ಅಂತ. ಇವೆಲ್ಲವೂ ಕೂಡ ಅರ್ಥವಾದ ವಾಕ್ಯಗಳು ಅಂತ. ಅಂದ್ರೆ ಅದನ್ನು ಮಾಡಬೇಕು ಅನ್ನೋದನ್ನು ಒತ್ತುಕೊಳ್ಳಿಕ್ಕೋಸ್ಕರ ಸ್ವಲ್ಪ ಅದಕ್ಕೆ ವಿಶೇಷ ಫಲವನ್ನು ಹೇಳ್ತಾರೆ, ಇಲ್ಲದೆ ಇರುವಂತಹ ಫಲವನ್ನ. ಅದಕ್ಕೆ ಅರ್ಥವಾದ ಅಂತ ಕರೀತಾರೆ. ಆ ಅರ್ಥವಾದವನ್ನೇ ನಾವು 100ಕ್ಕೆ 100% ನಿಜ ಅಂತ ನಂಬಬಾರದು. ಅದ್ರಲ್ಲಿ ಪ್ರವೃತ್ತಿ ಮಾಡ್ಲೇಬೇಕು, ಆದ್ರೆ ಅದನ್ನು ತಿಳಿಸ್ಲಿಕ್ಕೋಸ್ಕರ ಆ ರೀತಿ ಹೇಳಿರ್ತಾರೆ ಅಷ್ಟೇ, ಅದನ್ನು ಗಮನಿಸಬೇಕು. ಆಮೇಲೆ ಉಪಪತ್ತಿ, ಉಪಪತ್ತಿ ಅಂದ್ರೆ ಕಾರಣಗಳನ್ನು ಹೇಳಿರ್ತಾರೆ, ಇದು ಯಾಕೆ ಈ ರೀತಿ ಅಂತ. ಹೀಗೆ ಇವೆಲ್ಲವೂ ಕೂಡ ಲಿಂಗಂ ತಾತ್ಪರ್ಯ ನಿರ್ಣಯ ಅಂತ, ಒಂದು ಪದದ ಒಂದು ಶ್ಲೋಕದ ಅರ್ಥ ಏನು ಅಂತ ನಿರ್ಣಯ ಮಾಡೋದಕ್ಕೆ ಇಷ್ಟು ಕಾರಣ ಆಗುತ್ತೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ವಿಚಾರ್ಯ ಚ ಪುನಃ ಪುನಃ, ಉಪಕ್ರಮ, ಉಪಸಂಹಾರ, ಅಭ್ಯಾಸ ಮುಂತಾದಂತಹ ತಾತ್ಪರ್ಯ ಲಿಂಗಗಳಿಂದಾಗಿ, ತಾತ್ಪರ್ಯವನ್ನು ಹೇಗೆ ಗಮನಿಸಬೇಕು ಅಂತ ಶಾಸ್ತ್ರ ನಿರ್ಣಯ ಮಾಡಿದನೋ ಅವೆಲ್ಲವನ್ನು ಕೂಡ ಇಟ್ಟುಕೊಂಡು ಚಿಂತನೆ ಮಾಡಿದಾಗ ಗೊತ್ತಾದದ್ದು ಏನು ಅಂತ ಹೇಳಿದ್ರೆ, ಇದಮೇಕಂ ಸುನಿಷ್ಪನ್ನಂ, ಇದೊಂದು ನಿರ್ಣಯ ಆಗಿದೆ, ಒಂದು ನಿರ್ಣಯ ಬಂದಿದೆ. ಏನು ನಿರ್ಣಯ? ಧ್ಯೇಯ ನಾರಾಯಣ ಸದಾ, ಪರಮಾತ್ಮನನ್ನು ನಿರಂತರವಾಗಿ ಧ್ಯಾನ ಮಾಡಬೇಕು ಅಂತ ಗೊತ್ತಾಗಿದೆ. ಭೀಷ್ಮಾಚಾರ್ಯ ಮಾತಿನ ತಾತ್ಪರ್ಯ ಇಷ್ಟು. ಎಲ್ಲ ಶಾಸ್ತ್ರಗಳನ್ನು ವಿಚಾರ ಮಾಡಿದಾಗ ಗೊತ್ತಾದಂತಹ ಪ್ರಧಾನ ಅಂಶ
ಪರಮಾತ್ಮನನ್ನು ನಾವು ನಿರಂತರವಾಗಿ ಸರ್ವೋತ್ತಮ ಎಂಬುದಾಗಿ ಧ್ಯಾನ ಮಾಡಬೇಕು. ಇದು ಎಲ್ಲ ಶಾಸ್ತ್ರಗಳ ಸಾರ. ಹಾಗಾಗಿ ಧರ್ಮರಾಜನ ಪ್ರಶ್ನೆ ಏನು, ಯಾರನ್ನು ಧ್ಯಾನ ಮಾಡಬೇಕು ಅಂತ. ಅದಕ್ಕೆ ಭೀಷ್ಮಾಚಾರ್ಯರು ಕೇವಲ ಪರಮಾತ್ಮನನ್ನು ಧ್ಯಾನ ಮಾಡಬೇಕು ಅಂತ ಹೇಳಿಲ್ಲ, ಪರಮಾತ್ಮನನ್ನು ಧ್ಯಾನ ಮಾಡುವುದು ಸಕಲ ಶಾಸ್ತ್ರಗಳಿಗೆ ಸಮ್ಮತವಾದಂತಹ ವಿಚಾರ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಪರಮಾತ್ಮನನ್ನು ಧ್ಯಾನ ಮಾಡಬೇಕು ಅಂತ ಗೊತ್ತಾಗುತ್ತೆ. ಮುಂದಿನ ಶ್ಲೋಕ, ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತು ಚಿತ್ ಸರ್ವೇ ವಿಧಿ ನಿಷೇಧಾ ಸ್ಯುಃ ಏತಯೋರೇವ ಕಿಂಕರಾಃ. ಪದಚ್ಛೇದ. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧಾ ಸ್ಯುಃ ಏತಯೋಃ ಏವ ಕಿಂಕರಾಃ. ಈ ಒಂದು ಶ್ಲೋಕ ಮಹಾಭಾರತದ ಶ್ಲೋಕ ಅಲ್ಲ, ವಿಶೇಷವಾಗಿ ನಾರದ ಪಂಚರಾತ್ರ ಎನ್ನುವಂತಹ ಗ್ರಂಥದಲ್ಲಿ ಬರುವಂತಹ ಶ್ಲೋಕ. ಅದೇ ರೀತಿಯಾಗಿ ಪದ್ಮಪುರಾಣದಲ್ಲಿಯೂ ಕೂಡ ಈ ಒಂದು ಶ್ಲೋಕದ ಉಲ್ಲೇಖ ಬರುತ್ತೆ. ಇದು ಅತ್ಯಂತ ಪ್ರಸಿದ್ಧವಾದಂತಹ ಶ್ಲೋಕ. ಇಲ್ಲಿ ಹೇಳ್ತಾ ಇದ್ದಾರೆ, ಸ್ಮರ್ತವ್ಯ ಸತತಂ ವಿಷ್ಣು, ಪರಮಾತ್ಮನನ್ನ ಸತತಂ ನಿರಂತರವಾಗಿ ಸ್ಮರ್ತವ್ಯ ಸ್ಮರಣೆ ಮಾಡಲೇಬೇಕು, ಪರಮಾತ್ಮನನ್ನು ನಿರಂತರವಾಗಿ ಸ್ಮರಣೆ ಮಾಡ್ತಾನೇ ಇರಬೇಕು. ವಿಸ್ಮರ್ತವ್ಯ ನ ಜಾತುಚಿತ್, ಜಾತುಚಿತ್ ಅಂತ ಹೇಳಿ ಯಾವತ್ತೂ ಕೂಡ ನ ವಿಸ್ಮರ್ತವ್ಯ, ಅವನನ್ನು ಪರಮಾತ್ಮನನ್ನ ಮರೆಯಬಾರದು. ಪರಮಾತ್ಮನ ಸ್ಮರಣೆಯನ್ನು ಯಾವಾಗಲೂ ಮಾಡಬೇಕು, ಪರಮಾತ್ಮನನ್ನು ಯಾವತ್ತೂ ಕೂಡ ಮರೆಯಬಾರದು, ಮರೆಯದ ಹಾಗೆ ಅವನನ್ನು ಪರಮಾತ್ಮನ ಸ್ಮರಣೆ ಮಾಡಬೇಕು. ಸರ್ವೇ ವಿಧಿ ನಿಷೇಧ ಸ್ಯುಹು ಏತಯೋರೇವ ಕಿಂಕರಃ. ಹಾಗಾದ್ರೆ ಅನೇಕ ವಿಧಿ ನಿಷೇಧಗಳನ್ನು ಹೇಳಿದ್ದಾರೆ, ಇದನ್ನು ಮಾಡಬೇಕು ಇದನ್ನು ಮಾಡಬಾರದು ಅಂತ ಅನೇಕ ಶಾಸ್ತ್ರದ ನಿಯಮಗಳು ನಮಗೆ ಕಾಣಿಸ್ತಾ ಇದ್ದೇವೆ. ಸಂಧ್ಯಾ ವಂದನೆ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ವೈಷ್ಣದೇವ ಮಾಡಬೇಕು, ಬಲಿಹರಣ ಮಾಡಬೇಕು, ಕಾಲಕ್ಕೆ ಸರಿಯಾಗಿ ಸಂಧ್ಯಾ ವಂದನೆ ಮಾಡಬೇಕು, ಸ್ನಾನ ಮಾಡದೆ ಸಂಧ್ಯಾ ವಂದನಾದಿಗಳನ್ನು ಮಾಡಬಾರದು, ಸ್ನಾನವನ್ನು ಸರಿಯಾಗಿ ಸಮಯಕ್ಕೆ ಮಾಡಬೇಕು, ಅದನ್ನು ಅನುಸಂಧಾನ ಪೂರ್ವಕವಾಗಿ ಮಾಡಬೇಕು. ಅನೇಕ ನಿಷೇಧ ಪದಾರ್ಥಗಳನ್ನು ಹೇಳಿದ್ದಾರೆ, ಅದನ್ನು ತಿನ್ನಬಾರದು. ಅನೇಕ ನಿಷೇಧ ಸ್ಥಳಗಳನ್ನು ಹೇಳಿದ್ದಾರೆ, ಅಲ್ಲಿಗೆ ಹೋಗಬಾರದು. ಹೀಗೆ ಅನೇಕ ವಿಧಿ ನಿಷೇಧಗಳನ್ನ ಶಾಸ್ತ್ರ ನಮಗೆ ಮಾಡಿದೆ. ಇದನ್ನು ಇಂಥವ್ರು ಮಾಡಬೇಕು, ಇದನ್ನು ಇಂಥವ್ರು ಮಾಡಬಾರದು. ಸನ್ಯಾಸಿಗಳಿಗೆ ಒಂದಿಷ್ಟು ವಿಧಿ ನಿಷೇಧಗಳು, ಗೃಹಸ್ಥರಿಗೆ ಒಂದಿಷ್ಟು ವಿಧಿ ನಿಷೇಧಗಳು, ಬ್ರಾಹ್ಮಣರಿಗೆ, ವೈಶ್ಯರಿಗೆ, ಶುದ್ಧರಿಗೆ ಅಂತ ಅನೇಕ ವಿಧಿ ನಿಷೇಧಗಳನ್ನು ಹೇಳಿದ್ದಾರೆ. ಇದನ್ನು ಮಾಡ್ಲೇಬೇಕು, ಇದನ್ನು ಮಾಡ್ಲೇಬಾರದು ಅಂತ. ಕೆಲವೊಂದನ್ನು ಮಾಡಿದ್ರು ನಡೆಯುತ್ತೆ, ಬಿಟ್ಟು ನಡೆಯುತ್ತೆ. ಉದಾಹರಣೆಗೆ ನೈಮಿತ್ತಿಕ ಕಾರ್ಯಗಳು, ಗಣಪತಿ ಹಬ್ಬ, ಸ್ಕಂದ ಷಷ್ಠಿ ಇವೆಲ್ಲವೂ ಕೂಡ ಮಾಡಲೇಬೇಕು ಅಂತ ನೇಮ ಇಲ್ಲ. ಮಾಡಿದರೆ ವಿಶೇಷ ಪುಣ್ಯ ಇದೆ, ಮಾಡದೆ ಹೋದರೆ ಪಾಪ ಏನೂ ಇಲ್ಲ. ಹೀಗೆ ಅನೇಕ ಕರ್ಮಗಳನ್ನು ಹೇಳಿದ್ದಾರೆ. ಇವೆಲ್ಲವನ್ನು ಕೂಡ ಯಾಕೆ ಹೇಳಿದ್ರು? ಮತ್ತೆ ಪ್ರಧಾನ ತಾತ್ಪರ್ಯ ಅಂತ ಹೇಳ್ತಾ ಇದ್ದೀರಾ, ಪರಮಾತ್ಮ ಸ್ಮರಣೆಯನ್ನೇ ಯಾವಾಗಲೂ ಮಾಡಬೇಕು, ಪರಮಾತ್ಮನ ಸ್ಮರಣೆಯನ್ನು ಯಾವತ್ತು ಬಿಡಬಾರ್ದು ಅಂತ ಹೇಳ್ತಾ ಇದ್ದೀವಿ. ಉಳಿದ ವಿಧಿ ನಿಷೇಧಗಳ ಕಥೆ ಏನು ಅಂತ ಹೇಳಿದ್ರೆ, ಸರ್ವೇ ವಿಧಿ ನಿಷೇಧ ಸ್ಯುಹು ಏತಯೋರೇವ ಕಿಂಕರಾಹ ಅಂತ. ಅಂದ್ರೆ ಉಳಿದ ಎಲ್ಲ ವಿಧಿ ನಿಷೇಧಗಳು ಮಾಡಬೇಕು ಮಾಡಬಾರದು ಅಂತ ಏನೆಲ್ಲ ಇದ್ದಾವೆ, ಇವೆಲ್ಲವೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಪರಮಾತ್ಮನ ಸ್ಮರಣೆಗೋಸ್ಕರ ಇವು ಇದ್ದಾವೆ, ಸೇವಕರಂತೆ ಇದ್ದಾವೆ ಅಂತ. ಅಂದ್ರೆ ಸೇವಕರು ಏನ್ ಮಾಡ್ತಾರೆ, ನಮಗೆ ಕೆಲಸ ಮಾಡ್ಲಿಕ್ಕೆ ಅನುಕೂಲವಾಗ್ತಾರೆ, ನಮ್ಮ ಕೆಲಸವನ್ನು ಮಾಡಿಕೊಡ್ತಾರೆ. ಹಾಗೆ ನಾವು ಮಾಡುವಂತಹ ಉಳಿದ ಎಲ್ಲ ಕರ್ಮಗಳು ಕೂಡ ಪರಮಾತ್ಮನನ್ನು ಧ್ಯಾನ ಮಾಡ್ಲಿಕ್ಕೆ ಅವು ಸಹಾಯಕವಾಗ್ತವೆ. ಹಾಗಾಗಿ ಅವುಗಳನ್ನು ಮಾಡಲೇಬೇಕು ಅಂತ. ಪ್ರಧಾನ ತಾತ್ಪರ್ಯ ಏನು? ಪರಮಾತ್ಮನನ್ನು ವಿಶೇಷವಾಗಿ ನಿರಂತರವಾಗಿ ಸ್ಮರಣೆ ಮಾಡಲೇಬೇಕು, ಅವನನ್ನು ಮರೆಯಬಾರದು. ಉಳಿದ ಎಲ್ಲವೂ ಕೂಡ ಪರಮಾತ್ಮನ ಸ್ಮರಣೆಯಲ್ಲಿಯೇನೆ ಅವುಗಳ ತಾತ್ಪರ್ಯ ಹೊರತು ಬೇರೆ ರೀತಿಯಾಗಿ ಯಾವುದೂ ಕೂಡ ಅಲ್ಲ. ಅವುಗಳೆಲ್ಲವೂ ಕೂಡ ಪರಮಾತ್ಮನ ವಿಶೇಷವಾದಂತಹ ಸ್ಮರಣೆಯನ್ನು ಮಾಡೋದಕ್ಕೆ, ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಯೋದಕ್ಕೆ ನಮಗೆ ಸಹಕಾರಿಗಳಾಗಿರ್ತವೆ, ಸಹಾಯವನ್ನು ಮಾಡ್ತವೆ. ನಮ್ಮನ್ನು ಶುದ್ಧರನ್ನಾಗಿ ಮಾಡುವ ಮೂಲಕ, ನಮಗೆ ಪುಣ್ಯವನ್ನು ತಂದುಕೊಡುವ ಮೂಲಕ, ನಮ್ಮ ಪಾಪವನ್ನು ನಿವಾರಣೆ ಮಾಡುವ ಮೂಲಕ ಅವೆಲ್ಲವೂ ಕೂಡ ಸಹಕಾರಿಗಳಾಗ್ತವೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಒಟ್ಟಿನಲ್ಲಿ ಇಲ್ಲಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ಅನೇಕ ಪುರಾಣಗಳ ವಾಕ್ಯದ ಮೂಲಕ, ಭಾಗವತದ ವಾಕ್ಯಗಳ ಮೂಲಕ, ಮಹಾಭಾರತದ ವಾಕ್ಯಗಳ ಮೂಲಕ ತಿಳಿಸ್ತಾ ಇದ್ದಾರೆ. ಹೀಗೆ ಇದು ಪದ್ಮಪುರಾಣ ಮತ್ತು ಪಂಚರಾತ್ರದಲ್ಲಿ ಬರುವಂತಹ
ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಸುವಂತಹ ವಾಕ್ಯ. ಮುಂದಿನ ಶ್ಲೋಕ. ಕೋಹಿತಂ ವೇದಿತುಂ ಶಕ್ತಃ ಯೋ ನ ಸ್ಯಾತ್ ತದ್ವಿಧೋ ಪರಃ ತದ್ವಿಧಶ್ಚಾಪರೋ ನಾಸ್ತಿ ತಸ್ಮಾತ್ ತಂ ವೇದ ಸಸ್ವಯಂ. ಪದಚ್ಛೇದ ಹೀಗಿದೆ. ಕಹ ಹಿ ತಂ ವೇದಿತುಂ ಶಕ್ತಃ ಯಹ ನ ಸ್ಯಾತ್ ತದ್ವಿಧಃ ಅಪರಃ ತದ್ವಿಧಃ ಚ ಅಪರಃ ನಾಸ್ತಿ ತಸ್ಮಾತ್ ತಂ ವೇದ ಸಹ ಸ್ವಯಂ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಕೋಹಿತಂ ವೇದಿತುಂ ಶಕ್ತಃ ಅಂತ. ಪರಮಾತ್ಮ ಸರ್ವೋತ್ತಮ, ಸರ್ವಜ್ಞ, ಸಮಸ್ತ ಗುಣ ಪರಿಪೂರ್ಣ. ಅವನಿಗೆ ಸಮಾನರಾದವರು ಯಾರು ಕೂಡ ಇಲ್ಲ, ಅವನಿಗಿಂತ ಉತ್ತಮರಾದಂಥವರು ಕೂಡ ಯಾರೂ ಇಲ್ಲ ಅಂತ ಇದು ಎಲ್ಲರಿಗೂ ಗೊತ್ತಿರುವಂತಹ ಅಂಶ. ಹಾಗಾಗಿ ಅಂತಹ ಪರಮಾತ್ಮನನ್ನ ಸಮಗ್ರವಾಗಿ ತಿಳಿಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಪರಮಾತ್ಮನ ಬಗ್ಗೆ ಸಮಗ್ರವಾಗಿ ತಿಳಿಯಲಿಕ್ಕೆ, ಪೂರ್ಣವಾಗಿ ತಿಳಿಯಲಿಕ್ಕೆ ಲಕ್ಷ್ಮೀದೇವಿಯಿಂದಲೂ ಸಾಧ್ಯ ಇಲ್ಲ, ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಹಾಗಾದ್ರೆ ಆ ಪರಮಾತ್ಮನನ್ನು ಸಮಗ್ರವಾಗಿ ತಿಳಿಯಲಿಕ್ಕೆ ಸಾಮರ್ಥ್ಯ ಇರುವಂತ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಪರಮಾತ್ಮನೊಬ್ಬನೇ. ಕೋಹಿತಂ ವೇದಿತುಂ ಶಕ್ತಃ, ತಿಳಿಯಲಿಕ್ಕೆ ಯಾರಿಗೂ ಕೂಡ ಸಾಮರ್ಥ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವನ ಬಗ್ಗೆ ತಿಳಿಯಬೇಕು ಅಂತ ಸರ್ವಜ್ಞನೇ ಆಗಿರ್ಬೇಕು. ಯೋನಸ್ಯ ತದ್ವಿಧೋ ಪರಃ, ಅವನಿಗೆ ಸಮಾನರಾದಂಥವ್ರು ಯಾರು ಕೂಡ ಇಲ್ಲ. ಹಾಗಾಗಿ ಪರಮಾತ್ಮನ ಬಗ್ಗೆ ಸಮಗ್ರವಾಗಿ ತಿಳಿಯಬೇಕು ಅಂತ ಹೇಳಿದ್ರೆ ಅವನೇ ತಿಳಿಯಬೇಕು. ತಂ ವೇದ ಸಹ ಸ್ವಯಂ, ಪರಮಾತ್ಮನೇನೆ ಸ್ವಯಂ ತಾನು ತಂ ವೇದ, ತನ್ನನ್ನು ಚೆನ್ನಾಗಿ ತಿಳಿದಿದ್ದಾನೆ. ತಾತ್ಪರ್ಯ ಇಷ್ಟು, ಪರಮಾತ್ಮನ ಬಗ್ಗೆ ಸಮಗ್ರವಾಗಿ ತಿಳಿಯಲು ಯಾರಿಂದಲೂ ಸಾಧ್ಯ ಇಲ್ಲ. ಅವನನ್ನು ಸಮಗ್ರವಾಗಿ ತಿಳಿಯಬೇಕು ಅಂತ ಹೇಳಿದ್ರೆ ಅವನಿಂದಲೇ ಮಾತ್ರ ಸಾಧ್ಯ. ಅವನ ಹೊರತು ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿ ಯಾವ ಜೀವರಿಗೂ ಕೂಡ ಅವನ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದಲೂ ಗೊತ್ತಾಗುತ್ತೆ ಪರಮಾತ್ಮ ಸರ್ವೋತ್ತಮ, ಅನಂತ ಗುಣ ಪರಿಪೂರ್ಣ. ಹಾಗಾಗಿ ಅವನ ಬಗ್ಗೆ ಸಮಗ್ರವಾಗಿ ತಿಳಿಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಕೋಹಿತಂ ವೇದಿತುಂ ಶಕ್ತಃ ಅಪ್ರಮೇಯೋ ನಿಯೋಜ್ಯಶ್ಚ ಎಂಬಂತ ಅನೇಕ ಶ್ಲೋಕಗಳ ಮೂಲಕ ಪರಮಾತ್ಮನ ಸರ್ವೋತ್ತಮತ್ವವನ್ನ ಆಚಾರ್ಯರು ತಿಳಿಸ್ತಾ ಹೋಗ್ತಾರೆ. ಆ ಉಳಿದ ಶ್ಲೋಕಗಳ ಚಿಂತನೆಯನ್ನ ಮತ್ತೆ ನಾಳೆ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.